ಮೇಲಿನ ಸಂಖ್ಯೆ ಎಷ್ಟು? ಕೆಳಗೆ ಈ ಎರಡೂ ಸಂಖ್ಯೆಗಳನ್ನು ನಾವೇನು ಮಾಡಬೇಕು? ಮೊದಲು ಯಾವ ಸ್ಥಾನದಲ್ಲಿನ ಅಂಕಿಗಳನ್ನು ಕೂಡಿಸ್ಕೋಬೇಕು? ಬಿಡಿ ಸ್ಥಾನದಲ್ಲಿ ಯಾವ್ಯಾವ ಅಂಕಿಗಳಿದ್ದಾವೆ? 4ಕ್ಕೆ 7 ಕೂಡಿಸ್ರಿ. ಏನೇನಂತ ಹೇಳ್ರಿ? 11. ಈ 11ರಲ್ಲಿ ಈಗ ಎಷ್ಟು ಸ್ಥಾನಗಳು ಬಂದವು? ಯಾವ್ಯಾವು? ಆದ್ರೆ 10 ಸ್ಥಾನ ಇರೋದಲ್ಲಿ ಇಲ್ಲಿದೆ. ಅವಾಗ ನಾವು ಈ 10 ಸ್ಥಾನನ ಏನು ಮಾಡಬೇಕು? 10 ಸ್ಥಾನಕ್ಕೆ ದಶಕ ಕೊಡಬೇಕು. ಕೈಲ ಅಂತೀರಲ್ಲ, ಅದು ದಶಕ ಕೊಟ್ರಿ, ಹಿಂಗೆ ದಶಕ ಹೋಗುತ್ತೆ. ಅವಾಗ ನಾವು ಏನು ಮಾಡಬೇಕು? ದಶಕ ಈ 3 ಈ 2 ಕೂಡಿಸಿ ಇಲ್ಲಿ ಬರಿಬೇಕು. ಎಷ್ಟಾಗುತ್ತೆ ನೋಡ್ರಿ? 1ಕ್ಕೆ 3 ಕೂಡಿಸಿದ್ರೆ 4, 4ಕ್ಕೆ 2 ಕೂಡಿಸಿದ್ರೆ 6. ಎಷ್ಟಾಗುತ್ತೆ? 61. ಎಷ್ಟಾಗುತ್ತೆ? ನೀವೇನಾದರೂ 11 ಇಲ್ಲೇ ಬರೆದ್ರೆ ಉತ್ತರ ತಪ್ಪಾಗುತ್ತೆ. ನೀವು ಈ 3, 2 ಕೂಡಿಸಿ 5 ಬರೀತಾರೆ, 511 ಆಗುತ್ತೆ. ಉತ್ತರ ಏನಾಗುತ್ತೆ? ತಪ್ಪಾಗುತ್ತೆ. ಇನ್ನೊಂದು ಲೆಕ್ಕ ನೋಡೋಣ. ನೀವೇ ಒಂದು ಲೆಕ್ಕ ಹೇಳ್ರಿ. 38. ಬಿಡಿ ಸ್ಥಾನಕದಲ್ಲಿ ಯಾವ್ಯಾವ ಅಂಕಿಗಳಿದ್ದಾವೆ? 8ಕ್ಕೆ 4 ಕೂಡಿಸ್ರಿ. ಜೋರು ಹೇಳ. 12. ಈ 12 ಇದರಲ್ಲಿ ಎಷ್ಟು ಸ್ಥಾನಗಳು ಬಂದವು? ಬಿಡಿ 10. ಈ 10ರ ಸ್ಥಾನ ಏನಾಗುತ್ತೆ? ದಶಕ. ದಶಕ ಅಂತ ಹೇಳ್ಬೇಕು, ದಶಕ ಹೋಗುತ್ತೆ. ಈಗ ದಶಕ 3, 4 ಕೂಡಿಸಿದ್ರೆ ಎಷ್ಟಾಗುತ್ತೆ? 38ಕ್ಕೆ 44 ಕೂಡಿಸಿದ್ರೆ ಎಷ್ಟಾಯಿತು? 82.